ದೇವನೊಲುಮೆ ಮಕ್ರಾ ಮೇಘಾಡೆಯವರ ಮೂರನೇ ಕೃತಿ ಕವನ ಸಂಕಲನ. ಮೊದಲ ಕವನ ಸಂಕಲನ ನಾಡ ಕಟ್ಟುವ ನಾಯಕದಿಂದ ಭರವಸೆ ಮೂಡಿಸಿದ ಕವಿ. ಅಂದಿಗಿಂತ ಅವರಿಂದು ಅನುಭವ, ಅಧ್ಯಯನ, ಅನುಭವದಲ್ಲಿ ಬೆಳೆದಿದ್ದಾರೆ ಎಂಬುದನ್ನು ಈ ಕವನ ಸಂಕಲನ ತೋರಿಸುತ್ತದೆ. ಹಾಡುಗಾರರಾದ ಅವರ ಕವನಗಳಲ್ಲಿ ಗೇಯತೆ, ಲಯಬದ್ಧತೆ, ಪದಪುಂಜಗಳು ಓತಪ್ರೋತವಾಗಿ ಮೈದಾಳುತ್ತವೆ. 46 ಕವಿತೆಗಳ ಈ ಕೃತಿಯ ಶೀರ್ಷಿಕೆ ದೇವನೊಲುಮೆ. ಅದು ಮೊದಲನೆಯ ಕವಿತೆ. ಹೀಗೆ ಪ್ರಾರಂಭವಾಗುತ್ತದೆ: ನನ್ನದೆಂಬುದು ಏನಿದೆ ಈ ಭುವಿಯಲ್ಲಿ, ಈ ಜಗದಲ್ಲಿ, ನೀನು ಸತ್ಯ, ನಾನು ನಿಮಿತ್ಯ, ನೀನು ಬೆಳೆಸಿದ ತೋಟದಲ್ಲಿ. ಈ ಕವಿತೆಯನ್ನು ಅವರೇ ಹಾಡುವುದನ್ನು ಕೇಳಬೇಕು. ನಾನು ಅನೇಕ ಬಾರಿ ಕೇಳಿದ್ದೇನೆ. ಸೊಗಸಾಗಿ ಹಾಡುತ್ತಾರೆ. ಈ ಕವಿತೆ ಕವಿಯ ವ್ಯಕ್ತಿತ್ವದ ಕನ್ನಡಿ ಎಂದೇ ನನಗೆ ಅನಿಸಿದೆ. ಅವರ ಮಾಗಿದ ಮನಸ್ಸಿನ ಅಭಿವ್ಯಕ್ತಿಯಾಗಿದೆ. ಅನುಭವ, ಅನುಭವದ ಸಂಗಮವಾಗಿದೆ. ದೇಶಪ್ರೇಮವಿಲ್ಲದವನ ಎದೆ ಸುಡುಗಾಡು. ಕವಿಗೆ ತನ್ನ ಮಾತೃಭೂಮಿ, ಮಾತೃಭಾಷೆಯ ಮೇಲೆ ಸಹಜವಾಗಿಯೇ ಅಭಿಮಾನ ಇರುತ್ತದೆ. ಭಾರತಾಂಬೆ, ಕರ್ನಾಟಕ ಮಾತೆ, ಕನ್ನಡ, ಕನ್ನಡಿಗ ಕುರಿತು ಇಲ್ಲಿರುವ ಕವನಗಳು ಸುಂದರವಾಗಿವೆ. ಶಿಕ್ಷಕರಾಗಿರುವ ಮೇಘಾಡಿ ಗುರುವಿಗೆ ಶರಣು ಮುಂತಾದ ಕವಿತೆಗಳಲ್ಲಿ ಗುರುವಿನ ಮಹತ್ವವನ್ನು ಹಿಡಿದಿಟ್ಟಿದ್ದಾರೆ. ಸಾಗಲಿ ಗುರಿ ಸೇರಲಿ, ನಲಿಯಲು ಬಾ, ಕಲಿಯಲು ಬಾ, ಧರೆಗೆ ಬಾರೋ ಚಂದ್ರ. ಈ ಕವಿತೆಗಳು ಮಕ್ಕಳ ಮನಸ್ಸಿಗೆ ಮುದ ನೀಡಬಲ್ಲವು. ದೀಪ, ಬೆಳಕು, ಜ್ಯೋತಿ ಇವು ಕವಿಗೆ ಪ್ರಿಯವಾದ ಶಬ್ದಗಳೆಂದು ತೋರುತ್ತದೆ. ನಾಶ ಮಾಡುವ ಬೆಂಕಿ, ಬಾಂಬು ಕಂಡರೆ ಅವರಿಗೆ ಆಗದು. ಬೆಳಕು, ದೀಪ, ಜ್ಯೋತಿ ದಾರಿ ತೋರಿಸುತ್ತದೆ. ಇಂಥ ಸಕಾರಾತ್ಮಕ ಚಿಂತನೆ ಕವಿಯದು. ದೀಪ ಹಚ್ಚುವ ಬನ್ನಿ, ಬೆಳಕು ಬೆಳಗಲಿ, ಕನ್ನಡ ಜ್ಯೋತಿ ಮುಂತಾದ ಕವನಗಳು ಇದಕ್ಕೆ ಉದಾಹರಣೆ. ಕವಿತೆ ಸೌಖ್ಯವೇ ಗಮನ ಸೆಳೆಯುತ್ತದೆ. ಕವಿತೆಯ ಕಣ್ಣು ಮುಚ್ಚಾಲೆ ಬಲು ವಿಚಿತ್ರ. ಬಾ ಎಂದಾಗ ಬರುವುದಿಲ್ಲ, ಹೋಗೆಂದರೆ ಹೋಗುವುದಿಲ್ಲ. ಹಗಲೇನು ಇರುಳೇನು ಹೊತ್ತು ಗೊತ್ತು ನಿನಗಿಲ್ಲ. ಹಗಲೇನು ಇರುಳೇನು ಹೊತ್ತು ಗೊತ್ತು ನಿನಗಿಲ್ಲ. ಹಿಡಿಯಬೇಕೆಂದರೆ ಸಿಕ್ಕಲ್ಲ, ಹೊಡೆಯಬೇಕೆಂದರೆ ಕಾಣಲ್ಲ. ಅನೇಕ ಕವಿಗಳು ಕವಿತೆ ರೂಪು ತಾಳುವ ಪ್ರಕ್ರಿಯೆ ಕುರಿತು ಸೊಗಸಾದ ಕವನಗಳನ್ನು ರಚಿಸಿದ್ದಾರೆ. ಕವಿತೆಯ ಹುಟ್ಟೇ ಒಂದು ವಿಸ್ಮಯ. ನಾನೇಕೆ ಬರೆಯುತ್ತೇನೆ ಎಂಬ ಪ್ರಶ್ನೆ ಎಲ್ಲ ಲೇಖಕರನ್ನೂ ಕಾಡಿದೆ. ಅದಕ್ಕೆ ಅವರವರದೇ ಉತ್ತರ. ಮೇಘಾಡಿಯವರು ಕವಿತೆ ಬರೆಯುತ್ತೇನೆ ಪದ್ಯದಲ್ಲಿ ನಾನೇ ಅಲ್ಲ, ನನ್ನಿಂದಲೇ ಅಲ್ಲ ಎನ್ನುತ್ತಾ ಅಲೆಯುವ ಅಹಂಕಾರಿ ಮಂದಮತಿಗಳಿಗೆ ಅಗೋಚರ ನಿಜಶಕ್ತಿಯ ಬಗ್ಗೆ ಅದ್ಭುತದ ಅರಿವು ಮೂಡಿಸಲು ಕವಿತೆ ಬರೆಯುತ್ತೇನೆ ಅನ್ನುತ್ತಾರೆ. ವಯಸ್ಸಾದ ಹಾಗೆ ಅವರು ಅನುಭವದ ಕಡೆಗೆ ವಾಲುತ್ತಿರುವುದನ್ನು ಗಮನಿಸಬಹುದು. ನವೋದಯ ಕಾಲಘಟ್ಟದಲ್ಲಿ ಕಾವ್ಯ ರಚನೆ ಪ್ರಾರಂಭಿಸಿದ ಮೇಘಾಡಿ ಅವರು ನವ್ಯ ಕಾವ್ಯದ ಪ್ರಭಾವಕ್ಕೆ ಒಳಗಾಗಿರುವುದನ್ನು ಅನೇಕ ಕವಿತೆಗಳಲ್ಲಿ ಕಾಣಬಹುದು. ಮರಳಿ ಬಂದೆಯ, ಯುಗಾದಿ, ಮಾಡಿದವರು ಮಾಡದವರು, ಸಾಮರಸ್ಯ, ಬಂದವರು ಈ ಮುಂತಾದ ಕವಿತೆಗಳನ್ನು ಉದಾಹರಿಸಬಹುದು. ಅವರಿಂದ ಇನ್ನೂ ಜೀವಜಲ ಮೂಡಿ ಬರಲಿಲ್ಲದೆ ಎಷ್ಟು ದಿನ ಬದುಕಬಹುದು. ನೀರು ಮೊದಲು ಬೇಕು. ಮಳೆಯಾಗದಿದ್ದರೆ ಕಷ್ಟ, ಹೆಚ್ಚಾದರೆ ನಷ್ಟ. ಅತಿವೃಷ್ಟಿ ಅನಾವೃಷ್ಟಿಗಳ ಕಣ್ಣು ಮುಚ್ಚಾಲೆಯಾಟ ನಿರಂತರ. ಆ ಕುರಿತು ಕೆಲ ಕವಿತೆಗಳು ಇದರಲ್ಲಿವೆ. ವಸಂತ ಋತುಗಳ ರಾಜ, ಬಂದ ವಸಂತ, ವಸಂತ ಸಂತಸ. ಈ ಎರಡು ಕವಿತೆಗಳು ವಸಂತ ವೈಭವವನ್ನು ಮನಗಾಣಿಸುತ್ತವೆ. ಮತೀಯ ಸಂಘರ್ಷಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಭಾವೈಕ್ಯತೆ, ಸೌಹಾರ್ದತೆ, ಸಹಿಷ್ಣುತೆ, ಒಗ್ಗಟ್ಟು ಮುಂತಾದ ಮೌಲ್ಯಗಳಿಗೆ ಒತ್ತು ಕೊಟ್ಟಿರುವ ಕೆಲವು ಕವಿತೆಗಳು ಇಲ್ಲಿರುವುದು ಸಂತೋಷದ ಸಂಗತಿ. ಸದಭಿರುಚಿಯ, ಸುಸಂಸ್ಕೃತ ಮನಸ್ಸಿನ, ಸಕಾರಾತ್ಮಕ ಆಲೋಚನೆಗಳಿಗೆ ಅಕ್ಷರರೂಪ ದಕ್ಕಿರುವುದು ಈ ಸಂಕಲನದ ವಿಶೇಷತೆ. ಅರಿಯೋ ಮನುಜ ಕವಿತೆಯ ಈ ಸಾಲುಗಳನ್ನು ನೋಡಬೇಕು. ಹೂವಂತೆ ಅರಳಬೇಕು, ದುಂಬಿಯಾಗಿ ಹಾರಬೇಕು,
ಘಮ ಘಮ ಎನ್ನುತ್ತಿರಬೇಕು, ಪರರ ಹಿತವ ಬಯಸಬೇಕು, ಮನುಜ ಜನ್ಮ ಫಲವೀಯಬೇಕು. ಕಾಯ ಅಳಿದರೂ ಮನುಜ ಜನಮನದಿ ನೀ ಉಳಿಯಬೇಕು ಎಂದು ಬಯಸುತ್ತಾನೆ ಕವಿ. ಸ್ವಾರ್ಥ ರಾಜಕಾರಣ, ಗದ್ದುಗೆಗಾಗಿ ಗಮ್ಮತ್ತು, ಇಂದಿನ ರಾಜಕೀಯವನ್ನು ವಿಡಂಬಿಸುವ ಕೆಲವೊಂದು ಕವಿತೆಗಳು ಇದರಲ್ಲಿವೆ. ಕವಿಯಾದವನು ಸಮಾಜದ ಗತಿಯನ್ನು ತೆರೆದ ಕಣ್ಣಿನಿಂದ, ಮುಕ್ತ ಮನಸ್ಸಿನಿಂದ ಸೂಕ್ಷ್ಮವಾಗಿ ಗ್ರಹಿಸುತ್ತಾನೆ. ಬಸವಣ್ಣ, ರಾಣಿ ಚೆನ್ನಮ್ಮ, ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀ ಕುರಿತು ಕವಿತೆಗಳಿವೆ. ಬೇಂದ್ರೆ, ಈಶ್ವರ ಸನಕಲ್, GS ಶಿವರುದ್ರಪ್ಪ, ಅಥಣಿಯ ಮುಟಗಿ ಶ್ರೀಗಳ ಕುರಿತು ಕವನಗಳು ಕೊನೆಯಲ್ಲಿ ಇವೆ. ವಚನ ಪಿತಾಮಹ ಡಾಕ್ಟರ್ ರಘು ಹಳಕಟ್ಟಿ ಅವರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ. ಮಕ್ರ ಮೆಗಾಡಿ ಬೆಳೆಯುತ್ತಿರುವ ಕವಿ, ಒಳ್ಳೆಯ ಮಾತುಗಾರ, ಹಾಡುಗಾರ. ಸಂಕಲನದಿಂದ ಸಂಕಲನಕ್ಕೆ ಹೆಚ್ಚು ಮಾಗಿದ ಅನುಭವಗಳನ್ನು ಅಭಿವ್ಯಕ್ತಿಸುತ್ತಿರುವ ಅವರಿಂದ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಉತ್ತಮ ಸಾಹಿತ್ಯ ಸೃಷ್ಟಿಯಾಗಲಿ ಎಂದು ಹಾರೈಸುತ್ತೇನೆ.